ಅವರು ಭವಿ ಎಂದೆನಿಸಿರ್ತಕ್ಕಂಥವರನ್ನ ಭಕ್ತನನ್ನಾಗಿ ಮಾಡಿ ಭಕ್ತ ಎನಿಸಿಕೊಂಡಿರ್ತಕ್ಕಂಥವರನ್ನ ಮುಕ್ತನನ್ನಾಗಿ ಮಾಡಿರ್ತಕ್ಕಂಥ ಯಾವತ್ತು ಜಗದಾದಿ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರ ದಿವ್ಯವಾಗಿರುವಂತಹ ಪಾದಕ ಭಕ್ತಿ ಎಂದ ಹಣಮಣಿಗೆ ದಿವ್ಯ ಭವ್ಯವಾಗಿರುವಂತಹ ಮಹಾಮಂದಿರದಲ್ಲಿ ಕರ್ತೃಗದ್ದಿಗೆಯಲ್ಲಿ ಅಂದು ಎಂದು ಮುಂದು ಎಂದೆಂದು ಸದಾ ಜಾಗೃತನಾಗಿ ಕುಳಿತು ಬಾಗಿ ಬಂದಿರತಕ್ಕಂಥ ಭಕ್ತರಿಗೆ ಭಾಗ್ಯವನ್ನು ನೀಡುವುದಕ್ಕಾಗಿ ಭಾಗ್ಯೋದಯರಾಗಿರ್ತಕ್ಕಂಥವರು ನೇಮದಿಂದ ಬಂದಿರತಕ್ಕಂಥವರಿಗೆ ನೆಲಕಿಸಿಕೊಳ್ಳುವರು ಭಕ್ತಿಯಿಂದ ಬಂದಿರತಕ್ಕಂಥವರಿಗೆ ಭವ ಬಿಡಿಸುವರು ಯಾರು ನಂಬಿ ಹೋಗ್ತಾರೋ ಅವರಿಗೆ ಸದಾ ಹಿಂಬಾಲಾಗಿ ಕಾಯ್ತಿರ್ತಕ್ಕಂಥ ಕಾಮಧೇನು ಕಲ್ಪ ವೃಕ್ಷದ ರೀತಿಯಲ್ಲಿ ನೆಲೆಯಾಗಿರ್ತಕ್ಕಂಥ ಸದ್ಗುರು ಲೀಲಾ ಪುರುಷನಾಗಿರ್ತಕ್ಕಂಥವರು ಅವತಾರ ಪುರುಷರಾಗಿರ್ತಕ್ಕಂಥ ಸದ್ಗುರು ಚನ್ನಬಸವ ಶಿವಯೋಗಿಯ ದಿವ್ಯವಾಗಿರುವಂಥ ಚರಣವನ್ನ ನತಮಸ್ತಕನಾಗಿ ಮಾಡಿಕೊಂಡು ಪ್ರಸ್ತುತ ಪೀಠದೊಡೆಯರಾಗಿರ್ತಕ್ಕಂಥವರು ವೈರಾಗ್ಯದ ಖಣಿಗಳು ವೈರಾಗ್ಯದ ನಿಧಿಗಳು ಅನುಷ್ಠಾನದ ಮೂರ್ತಿಗಳು ದಾಸೋಹದ ರತ್ನ ಬಹುಶಃ ಜಗತ್ತಿನೊಳಗೆ ಬಹಳ ಜನ ಸ್ವಾಮಿಗಳಾಯ್ತು ಸಂತರಾಯ್ತು ಫಕೀರರಾಯ್ತು ಭಕ್ತ ಬಳಗಾಯ್ತು ಜಗತ್ತಿನೊಳಗೆ ಮನೆಯನ್ನ ಕಟ್ಟಿದವರು ಬಹಳ ಜನ ಅದಾರ ಮಠವನ್ನ ಕಟ್ಟಿದವರು ಬಹಳ ಜನ ಅದಾರ ಮಸೀದಿಯನ್ನ ಕಟ್ಟಿದವರು ಬಹಳ ಜನ ಅದಾರ ಆದರೆ ಮನಸ್ಸನ್ನ ಕಟ್ಟಿರ್ತಕ್ಕಂಥ ಏಕೈಕ ಶಕ್ತಿ ಯಾರಾದ್ರೂ ಇದ್ರ ಡಾಕ್ಟರ್ ಚನ್ನವೀರ ಶಿವಾಚಾರ್ಯ ಶಿವಯೋಗಿಗಳು ಚನ್ನವೀರ ಶಿವಾಚಾರ್ಯ ಅಪ್ಪಗಳವರ ದಿವ್ಯವಾಗಿರುವಂತಹ ಚರಣಕ್ಕೆ ಅನಂತ ಕೋಟಿ ಕೋಟಿ ನಮನಗಳನ್ನು ಸಮರ್ಪಣೆಯನ್ನ ಮಾಡಿ ಇಲ್ಲಿವರೆಗೂ ತಮ್ಮದೇ ಆಗಿರುವಂತಹ ಸಕಲಿತ ವಾಣಿಯಿಂದ ಶಿವಕೀರ್ತನೆಯನ್ನ ಮಾಡಿರ್ತಕ್ಕಂಥ ಇನಾಪುರದ ಶಾಸ್ತ್ರಿಗಳ ಮೊದಲು ಮಾಡಿಕೊಂಡು ಎಲ್ಲಾ ಕಲಾವಿದರಿಗೂ ಹಿರಿಯ ಕಲಾವಿದರಿಗೂ ವಾದಕರಿಗೂ ಹಾಡವರಿಗೂ ಯಾಕಂದ್ರೆ ಒಬ್ಬೊಬ್ಬರು ಹೆಸರು ತೆಗೆದುಕೊಂಡಂದ್ರೆ ಸುಮ್ಮನೆ ಟೈಮ್ ವೇಸ್ಟ್ ಆಗ್ತದೆ ಮತ್ತು ನನ್ನ ಹಿಂದಿಡಿದು ತಗೋರ ಸ್ವಲ್ಪ ಯಾಕಂತ ಕೇಳಿದ್ರೆ ಸೇವಾ ಅನ್ನೋದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದದ ಎಲ್ಲರೂ ಮಾಡ್ಬೇಕಾಗಿರ್ತಕ್ಕಂಥದ್ದದ ಅದಕ್ಕೆ ಸಮಯ ಕಲ್ಪಿಸ್ಕೊಡ್ಬೇಕಾಗ್ತಿರ್ತಕ್ಕಂಥದ್ದದ ಯಾಕಂತ ಕೇಳಿದ್ರೆ ಟೈಮ್ ಸಿಗೋದು ಬಹಳ ಕಡಿಮೆ ಯಾಕಂದ್ರೆ ಬಹಳ ಜನ ಕಲಾವಿದರು ಇರ್ತಾರೆ ಇಲ್ಲಂತೂ ಗೊತ್ತೇ ಅದ ಈ ಮಠದ ವ್ಯವಸ್ಥೆ ಈ ಪರಮ ಪೂಜ್ಯರ ಕೃಪಾ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದೇ ಅದ ಇಲ್ಲಿ ಹಾಡಿದ್ರು ಅದ ಹಾಡಲಿಲ್ಲ ಅಂದ್ರೂ ಅದ ಹೇಳಿದ್ರು ಅದ ಇದು ಅದ ಏನ್ರಿ ಬಾಳ ಹೇಳ್ಬೇಕಪ್ಪ ಬಾಳ ಹೇಳಿದ್ರೆ ಕೊಡ್ತಾರ ಎಷ್ಟು ಹೇಳಿದ್ರು ಕಾಣಿಕೆ ಇರ್ತದ ಅದಕ್ಕಾಗಿ ವಿಶೇಷತಃ ಎಲ್ಲಾ ಕಲಾವಿದರಿಗೆ ಮೊದಲು ಮಾಡಿಕೊಂಡು ಧನ್ಯವಾದಗಳು ಯಾವ ರೀತಿಯಾಗಿ ಅರ್ಪಿಸಿ ಪರಮ ಪವಿತ್ರವಾಗಿರ್ತಕ್ಕಂಥ ಈ ಯಾವ 74ನೇ ಜಾತ್ರಾ ಮಹೋತ್ಸವ ಏನ್ರಿ ಎಂಥ ಅದ್ಭುತವಾಗಿರ್ತಕ್ಕಂಥ ಜಾತ್ರೆ ಎಂಥ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ ವಿಶೇಷತಃ ಪ್ರತಿ ವರ್ಷವೂ ಕೂಡ ಹೆಚ್ಚಿಗಾಗುತ್ತೆ ಬರ್ತಾ ಇದೆ ಹೆಚ್ಚಿಗಾಗುತ್ತೆ ಹೊಂಟ 74 ವರ್ಷದ ಪರ್ಯಂತರವಾಗಿ ನೇರ ನಿರಂತರ ದಿಟ್ಟನ್ನುವ ನಿಟ್ಟಿನೊಳಗೆ ಇಷ್ಟೆಲ್ಲ ವೈಭವ ಇಷ್ಟು ಸಂಭ್ರಮ ಇಷ್ಟು ವಿಜೃಂಭಣೆಯಿಂದ ಆಗಬೇಕು ಅಂದ್ರ ಚನ್ನಬಸವ ಶಿವಯೋಗಿಗಳು ಎಷ್ಟು ಪುಣ್ಯ ಮಾಡಿರ್ಬೇಕು ಲೆಕ್ಕ ಹಾಕಿ ಎಷ್ಟು ಪುಣ್ಯ ಮಾಡಿರ್ಬೇಕು ಯಾಕಂದ್ರೆ ಪುಣ್ಯ ಇದ್ರೇನೇ ಸಿಗುತ್ತದೆ ಪುಣ್ಯ ಇದ್ರೆ ಜಾತ್ರೆ ಆಗುತ್ತದೆ ಪುಣ್ಯ ಇದ್ರೆ ಪುಣ್ಯತಿಥಿ ಆಗುತ್ತದೆ ಪುಣ್ಯ ಇಲ್ಲಂದ್ರೆ ಏನೂ ಆಗಂಗಿಲ್ಲ 74 ವರ್ಷದ ಪರ್ಯಂತರವಾಗಿ ಇಷ್ಟೆಲ್ಲ ವೈಭವ ಅನಂತ ಹರಗುರುಚರ ಮೂರ್ತಿಗಳು ಕವಿ ಕಲಾವಿದರು ಲಕ್ಷಾನುಗಂಟಲೆ ಸಾವಿರ ಗಂಟಲೆ ಭಕ್ತ ಬಳಗ ಹೊರನಾಡು ಕರೆನಾಡು ಮಲೆನಾಡು ಆಂಧ್ರ ಪ್ರದೇಶ ಮಹಾರಾಷ್ಟ್ರ ಎಲ್ಲೆಲ್ಲಿಂದಲೂ ಭಕ್ತ ಜನ ಬಂದು ದರ್ಶನವನ್ನು ಪಡ್ಕೊಂಡು ಆಶೀರ್ವಾದವನ್ನು ಪಡ್ಕೊಂಡು ಹೋಗ್ತಾ ಇದ್ದಾರಲ್ಲ ಇಷ್ಟೆಲ್ಲ ಆಗಲಿಕ್ಕೆ ಕಾರಣ ಏನು ಅಂತ ತಿಳ್ಕೊಂಡು ಕೇಳಿದ್ರ ಚನ್ನಬಸವ ಶಿವಯೋಗಿಗಳು ಮಾಡಿರ್ತಕ್ಕಂಥ ಪುಣ್ಯ ಸದ್ಗುರುವಿನ ಕೃಪಾ ಬಹಳ ಗಹನವಾಗಿರ್ತಕ್ಕಂಥದ್ದದ ಐನಾಪುರದ ಶಾಸ್ತ್ರಿಗಳವರು ಗುರುವಿನ ಬಗ್ಗೆನೇ ಹೇಳ್ಕೊತ ಬಂದ್ರು ಅದನ್ನೇ ನಾ ಮುಂದುವರಿಸ್ತೀನಿ ಗುರು ಸಾಮಾನ್ಯನಾಗಿರ್ತಕ್ಕಂಥವನಲ್ಲ ಗುರುವಿನ ಮಹಿಮೆ ಅಗಾಧ ಅಗಮ್ಯ ಅಗೋಚರ ಅಪ್ರತಿಮವಾಗಿರ್ತಕ್ಕಂಥದ್ದು ಗುರು ಬಿಟ್ಟರೆ ಗತ್ಯಂತರಿಲ್ಲ ಏನ್ರಿ ಗುರು ಬಿಟ್ಟ ಗತ್ಯಂತರಿಲ್ಲ ಜೀವ ದೇವನಾಗಬೇಕು ಅಂದ್ರೆ
ನರನು ಹರನಾಗಬೇಕು ಅಂದ್ರೆ ಅದಕ್ಕೆ ಜ್ಞಾನ ಬೇಕು. ಜ್ಞಾನ ಬೇಕು ಅಂದ್ರ ಯಾರಲ್ಲಿ ಹೋಗ್ಬೇಕು? ಮನೆಯ ಕತ್ತಲೆಯನ್ನ ಕಳಿಬೇಕಾದ್ರ ದೀಪದ ಬೆಳಕು ಬೇಕು. ಮನದ ಕತ್ತಲೆಯನ್ನ ಕಳಿಬೇಕಾದ್ರ ಸದ್ಗುರು ಚನ್ನಬಸವ ಶಿವಯೋಗಿಗಳ ಕೃಪಾ, ಡಾಕ್ಟರ್ ಚನ್ನವೀರ ಶಿವಾಚಾರ್ಯಪ್ಪಗಳವರ ಅನುಗ್ರಹ ಬೇಕಾಗ್ತದೆ. ಗುರು ಬಿಟ್ರ ಗತ್ಯಂತರಿಲ್ಲ. ಶ್ರೀ ಗುರು ಉಪದೇಶವನಾಲಿಸಿದ ಆಗಲಹುದು ನರನಿಗೆ ಮುಕ್ತಿ. ಅಲ್ಲಿ ತನಕ ಲೇದು ಅಂದ್ರು, ಅಲ್ಲಿ ತನಕ ಇಲ್ಲ. ಮುಕ್ತಿ ಏನ್ರಿ? ಎಲ್ಲಿ ಬೇಕಲ್ಲದ ಹಾದಿ ಹಾದಿ ಬೀದಿ ಬೀದಿ ಗಲ್ಲಿ ಗಲ್ಲಿ ರಸ್ತಿ ರಸ್ತಿ ಓಡಿ ಓಡಿ ಸಂಧಿ ಸಂಧಿಗೆ ತುಂಬಿದ ತಿಳಿದ್ರು. ಮಹಾಂತ ಮಠ ಹೇಳಿದ ಮಾತು ಸಂಧಿ ಸಂಧಿಗೆ ತುಂಬಿದೆ. ಹಾದಿ ಹಾದಿ ಬೀದಿ ಬೀದಿ ಗಲ್ಲಿ ಗಲ್ಲಿ ಓಡಿ ಓಡಿ ರಸ್ತಿ ರಸ್ತಿಯಲ್ಲಿ ಇದ್ರು ಕೂಡ ಕಣ್ಣಿಗೆ ಕಾಣ್ತಾ ಇಲ್ಲ. ಕಣ್ಣಿಗೆ ಕಾಣ್ತಾ ಇಲ್ಲ. ಕಣ್ಣಿಗೆ ಕಾಣಬೇಕು ಅಂದ್ರ ಯಾರು ಬೇಕು? ಮಹಾಂತ ಮಡವಾಡ ಮಾತಂದು ಹೇಳ್ತಾರ, ಗುರು ತೋರಿಸದಲ್ಲದೆ ಕಾಣಿಸದಣ್ಣ ಸಾರಿ ಚೆಲ್ಲದ ಮುಕ್ಕುತಿ. ಗುರು ಇಲ್ಲದೆ ಗತ್ಯಂತರಿಲ್ಲ ಏನ್ರಿ? ಆರು ನೀನೆಂಬುದು ತಿಳಿ ವಿಷಮ ಸಂಸಾರವಿದನು ಕನಸಂದರಿ. ನೀನ್ ಯಾರು ಅಂತ ತಿಳ್ಕೋಬೇಕಾದ್ರ ಗುರು ಬೇಕು. ನಮ್ಮಷ್ಟಕ್ಕೆ ನಾವು ತಿಳ್ಕೊಳ್ಳಕ್ಕೆ ಹೆಂಗಾಗ್ತದೆ? ಸಾಧ್ಯನೇ ಇಲ್ಲ. ನಿಮಗೊಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಶ್ರೀರಾಮಚಂದ್ರ ದೇವರಾಗಿದ್ದು ಹೇಗೆ ಅಂತ ತಿಳ್ಕೊಂಡು ಕೇಳಿದ್ರೆ, ಒಂದಾನೊಂದು ಸಲ ಅಯೋಧ್ಯ ಪಟ್ಟಣದ ಯುವರಾಜನಾಗಿರ್ತಕ್ಕಂಥ ಶ್ರೀರಾಮಚಂದ್ರರು ವಸಿಷ್ಠ ಮಹಾಮುನಿಗಳ ಆಶ್ರಮಕ್ಕೆ ಬರ್ತಿದ್ರು. ವಸಿಷ್ಠ ಮುನಿಗಳ ಆಶ್ರಮಕ್ಕೆ ಬಂದು ಭಕ್ತ ಬಳಗ ಕೂತಿತ್ತು. ವಸಿಷ್ಠ ಮಹಾಮುನಿಗಳು ತತ್ವದ ಉಪದೇಶವನ್ನ ಮಾಡುತ್ತಾ ಧರ್ಮದ ವಿಚಾರವನ್ನು ಹೇಳುತ್ತಾ ಕುಳಿತಿರ್ತಕ್ಕಂತಹ ಸಂದರ್ಭ. ಯಾಕಂತ ಕೇಳಿದ್ರ ವಸಿಷ್ಠ ಮಹಾಮುನಿಗಳು ಬಹಳ ಶಾಣ್ಯರಿದ್ರು, ಪಂಡಿತೋತ್ತಮರಿದ್ರು, ವಿದ್ವಾಂಸರಿದ್ರು, ಎಲ್ಲ ಬಲ್ಲವರಿದ್ರು. ಎಲ್ಲ ವಿದ್ಯಾ ಪರಾಂಗಿತವನ್ನ ಮಾಡಿಕೊಂಡಿರ್ತಕ್ಕಂಥವರು, ಸಕಲ ವಿದ್ಯೆಯನ್ನ ಮೈಗೂಡಿಸಿಕೊಂಡಿರ್ತಕ್ಕಂಥವರು, ಬಹಳ ಬಲಾಢ್ಯರಾಗಿರ್ತಕ್ಕಂಥವರು, ಅದ್ಭುತವಾಗಿರ್ತಕ್ಕಂಥ ಮಾತನ್ನ ಹೇಳುವಂಥವರು, ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಯಾವ ಗುಣವುಳ್ಳವರು. ವಸಿಷ್ಠ ಮಹಾಮುನಿಗಳು ಬಹಳ ಅದ್ಭುತವಾಗಿರ್ತಕ್ಕಂಥ ಮಾತಿನಿಂದ ಭಕ್ತ ಬಳಗಕ್ಕೆ ಬೋಧಿಯನ್ನು ಮಾಡ್ತಿರ್ತಕ್ಕಂತಹ ಸಂದರ್ಭ. ಅಷ್ಟೇ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಉಳ್ಳವರು ಯಾರು ಅಂತ ಕೇಳಿದ್ರ, 74 ವರ್ಷದ ಪರ್ಯಂತರವಾಗಿ ತನ್ನದೇ ಆಗಿರುವಂತಹ ಜಾತ್ರೆಯನ್ನ ವೈಭವದಿಂದ ಮಾಡಿಕೊಳ್ತಿರ್ತಕ್ಕಂಥ ಹಾಲಕೂಡದ ಚನ್ನಬಸವ ಶಿವಯೋಗಿ ಕೂಡ ಅಷ್ಟೇ ಬಲಶಾಲಿಯಾಗಿರ್ತಕ್ಕಂಥವ್ರು, ಅಷ್ಟೇ ಪವಾಡ ಪುರುಷರು, ಅಷ್ಟೇ ಸಿದ್ಧಿ ಸಾಧಕರು. ಪೂಜಾನಿಷ್ಠರಾಗಿ ಆಚಾರ ವಿಚಾರ ನೇಮದಲ್ಲಿ ಎದ್ದು ನಡೆಸುದ್ದಾಗಿ ನುಡಿಸುದ್ದಾಗಿ ಅನಂತ ಭಕ್ತರನ್ನ ಕಲ್ಯಾಣವನ್ನಾಗಿ ಮಾಡಿರ್ತಕ್ಕಂಥವರು, ಅಜ್ಞಾನ ಕಳೆದು ಸುಜ್ಞಾನವನ್ನು ನೀಡಿರ್ತಕ್ಕಂಥವರು, ಅಧರ್ಮದತ್ತ ಹೊರಟಿರುವಂತ ಭಕ್ತಾದಿಗಳನ್ನು ಹಿಡಿದಳೆದು ತಂದು ಧರ್ಮದ ಬೋಧಿಯನ್ನ ಮಾಡಿರ್ತಕ್ಕಂಥ ಪರಮ ಪೂಜ್ಯ ಚನ್ನಬಸವ ಶಿವಯೋಗಿಯು ಕೂಡ ಸಾಮಾನ್ಯರಾಗಿರ್ತಕ್ಕಂಥವರಲ್ಲ. ಸರಿ, ವಸಿಷ್ಠ ಮಹಾಮುನಿಗಳ ಸನ್ನಿಧಾನಕ್ಕೆ ಬಂದು ಕೈ ಜೋಡಿಸಿ ನಿಂತ ಶ್ರೀರಾಮಚಂದ್ರ ವಸಿಷ್ಠ ಮಹಾಮುನಿಗಳು ಕೇಳಿದ್ರು, ಏನಪ್ಪ ಆರು ನೀನು ಅಂತ ಕೇಳಿದ್ರು. ಬಹಳ ಮಜಾ ಅದ ಕೇಳಿ, ಬಹಳ ತೆಳಲ್ಲ, ಸ್ವಲ್ಪ ಹೇಳ್ತೀನಿ. ಆರು ನೀನೆಂದು ವಸಿಷ್ಠ ಮಹಾಮುನಿಗಳಿಗೆ ಕೇಳಿದ್ರು. ಯಪ್ಪ ನಾನು ಶ್ರೀರಾಮಚಂದ್ರರಿ ಅಂದಿವ. ನಾನು ಶ್ರೀರಾಮಚಂದ್ರ ಇದ್ದೀನ್ರಿ ಅಂದ. ಆಗ ವಸಿಷ್ಠ ಮಹಾಮುನಿಗಳಂದ್ರು, ಏ ಹುಚ್ಚಪ್ಪ, ನಾನಿನ್ ಹೆಸರು ಕೇಳಿನಿ, ಯಾಕ್ರಿ ಸುಭಾಷ್, ನಿನ್ನ ಹೆಸರೇನಪ್ಪ ಅಂದ್ರೆ ಹೇಳ್ಬೇಕು. ಮಹೇಶ್ ತುಪ್ಪದ ಅದರಿ, ಸಂಗಣ್ಣ ಅದರಿ, ಲಿಂಗಣ್ಣ ಅದರಿ, ನಿಜಲಿಂಗ ಅದರಿ,
ನಾನಿನ್ನ ಹೆಸರು ಕೇಳಿಲ್ಲ, ನೀನಾರು. ಶ್ರೀರಾಮಚಂದ್ರ ಅಂದ ದಿಕ್ಕ ಬದಲಾಯ್ತಿಂದೀಗ. ಅಲ್ಲ, ನನ್ ಎಲ್ಲ ಕಡೆ ನನ್ನ ಹೆಸರದ, ಎಲ್ಲರೂ ಪರಿಚಯ ಅದ, ನನ್ನ ಹೆಸರು ಎಲ್ಲರಿಗೂ ಗೊತ್ತದ. ಇದು ಅಪ್ಪವ್ರ ಹೆಸರು ಹೇಳಿದ್ರು ಹಿಂಗನ್ನ ಕತ್ತಾರಲ್ಲ, ಇದು ಎಂತದ ಬತ್ತ ಹೈರಾಣ ಅಂತ ತಿಳ್ಕೊಂಡು ವಿಚಾರ ಮಾಡಿ ನಮ್ಮ ಅಪ್ಪನ ಹೆಸರು ಹೇಳ್ಬೇಕಂದ್ರೆ ಶ್ರೀರಾಮ ಅಂತಾನ. ನಮ್ಮ ಅಪ್ಪನ ಹೆಸರು ಹೇಳಿದ್ರು ಗುರು ತಿಳಿತಾರೆ ಇವರು. ಯಪ್ಪ, ಅಯೋಧ್ಯೆ ನಗರದ ಮಹಾರಾಜ್, ಪೃಥ್ವಿಯನ್ನ ಆಳ್ತಿರ್ತಕ್ಕಂಥ ಮಹಾರಾಜ್, ದಶರಥ ಮಹಾರಾಜನ ಮಗ ಇದ್ದೀನಪ್ಪ ಶ್ರೀರಾಮಚಂದ್ರ. ವಸಿಷ್ಠ ಮಹಾಮುನಿಗಳನ್ನ ಅಲ್ಲೋ ಯಾರ ಮಗ ಅಂತ ಕೇಳೀನಿ. ನೀ ಯಾರ ಮಗ ಅಪ್ಪ ಅಂತ ಕೇಳಿದ್ರೆ ಹೇಳ್ಬೇಕು ಅಪ್ಪನ ಹೆಸರು. ನನ್ನ ಅಪ್ಪನ ಹೆಸರಿಗೆ ಕೇಳಿನಿ, ಕೇಳಿಲ್ವೇ? ನೀನಾರು? ಶ್ರೀರಾಮಚಂದ್ರಿಗೆ ದಿಕ್ಕ ಬದಲಾಯ್ತ್ರಿ. ಇದೇನು ನನಗೆ ತಿಳಿಯಲ್ದ, ಏನು ಗುರುವ ಅವರಿಗೆ ತಿಳಿಯಲ್ದ. ಇದು ಎಂಥದ್ದು ಗೊತ್ತ ಹೈರಾಣ. ಏನ್ ಮಾಡ್ಬೇಕು? ನಾ ಇದ್ದ ಜಾಗ ಹೇಳ್ಬೇಕೇನಂತ ತಿಳ್ಕೊಂಡು, ಯಪ್ಪ ನಾ ಅಯೋಧ್ಯೆ ಪಟ್ಟಣ ಇಲ್ರೇ, ಅಯೋಧ್ಯೆ ಪಟ್ಟಣ, ಅಯೋಧ್ಯೆ ಪಟ್ಟಣದ ಯುವರಾಜನಾಗಿರ್ತಕ್ಕಂಥವನು ಶ್ರೀರಾಮಚಂದ್ರ. ಗುರುಗಳಂದ್ರು, ವಸಿಷ್ಠ ಮಹಾಮುನಿಗಳಂದ್ರು, ನೀ ಎಲ್ಲಿ ಇರ್ತಿ ಅಂತ ಕೇಳಿದನೆ. ನೀ ಎಲ್ಲಿ ಇರ್ತೀಯಪ್ಪ ಅಂತಂದ್ರೆ ನೀ ಇದ್ದ ಜಾಗ ಹೇಳಬೇಕು. ನಾನೇನು ಕೇಳಿನ? ಅಲ್ಲೋ, ನೀ ಎಲ್ಲಿ ಇರ್ತೀಯ ಅಂತ ನಾ ಕೇಳಲಿಲ್ಲ. ನೀನಾರು? ದಿಕ್ಕೆ ಬದಲಾಯ್ತು ಶ್ರೀರಾಮಚಂದ್ರನ್. ಒಂದು ತಿಳ್ಳಾರ್ದಂಗಾಯ್ತು. ಎಂಥದ್ದು ಬತ್ತಿದ ಹೈರಾಣ. ಏನು ನನ್ನ ನರ ಬಿಟ್ಟದು, ಏನು ಗುರುಗಳ ನರ ಬಿಟ್ಟದು, ವಸಿಷ್ಠದ ನರ ಬಿಟ್ಟದು, ಏನು ನನ್ನ ನರ ಬಿಟ್ಟದು, ಇದು ನನಗೆ ತಿಳಿಯಲಾಗ್ಯದ. ಏನು ಮಾಡಬೇಕು? ಹಿಂಗಂದ್ರೆ ಹಿಂಗಂತಾರೆ, ಹಿಂಗಂದ್ರೆ ಹಿಂಗಲ್ಲಕತ್ತಾರೆ. ಇದು ಏನು ಮಾಡಬೇಕು ಅಂತ ಹೆಂಗೆ ವಿಚಾರ ಮಾಡಿ ನನ್ನ ಹೆಂಡತಿ ಹೆಸರು ಹೇಳ್ಬೇಕಾದ್ರೆ, ನನ್ನ ಹೆಂಡತಿ ಹೆಸರು ಹೇಳಿದ್ರೆ ಗೊತ್ತಾಗ್ತದೆ. ಯಪ್ಪ, ಸೀತಾಮಾತೆ ಇಲ್ರಿ, ಸೀತಾದೇವಿ, ಸೀತಾದೇವಿಯ ಪತಿ, ಸೀತಾದೇವಿಯ ಗಂಡ ಶ್ರೀರಾಮಚಂದ್ರ. ಗುರುಗಳು ನಕ್ಕಂತಾರ, ನೀ ಯಾರ ಗಂಡ ಅಂತ ಕೇಳಿ ನಿನಗೆ? ನೀ ಯಾರ ಗಂಡಿದ್ದೀಯಪ್ಪ ಅಂತ ಹೇಳ್ಬೇಕು. ನೀ ನಾ ನಿನಗೆ ಯಾರ ಗಂಡ ಅಂತ ಕೇಳಿನಿ ಇಲ್ವೇ? ನಾ ಕೇಳಿದ್ದು ನೀನಾರು? ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ 4 ಕಡೆಗೆ ಲೆಕ್ಕ ಹಾಕಿದ್ರಿ ಶ್ರೀರಾಮಚಂದ್ರ. ಲೆಕ್ಕನೇ ಹರಿಲಿಲ್ಲ. ಹಂಗರಿತದ ಸುಭಾಸ? ದಿಕ್ಕೆ ಬದಲಾಯ್ತು, ಮುಂದೆ ಮಾತೇ ಇಲ್ಲ. ಶ್ರೀರಾಮಚಂದ್ರ ಮೌನವಾಗಿ ಕೂತು ವಿಚಾರ ಮಾಡಿ ಹೇಳ್ತಾನ, ಯಪ್ಪ, ನಾರು ಅನ್ನೋದನ್ನ ನನಗಿನ್ನ ಗೊತ್ತಾಗಿಲ್ಲಪ್ಪ. ನಾರು ಅನ್ನೋದನ್ನ ನೀವೇ ತಿಳಿಸ್ಬೇಕಂತ ವಸಿಷ್ಠ ಮಹಾಮುನಿಗಳ ಪಾದಕ್ಕೆ ಬಂದ ಧಾಡಂತ ಬಿದ್ದನಂತೆ. ವಸಿಷ್ಠ ಗುರುಗಳ ಕೃಪಾಶೀರ್ವಾದ ಹಸ್ತಮಸ್ತಕ ಸಂಯೋಗವನ್ನ ಮಾಡಿದ್ರಂತೆ. ಏನ್ರಿ? ಶಿಷ್ಯನೆಂಬ ಹೆಂಡತಿಯು ಗುರು ಎಂಬ ಗಂಡನ ಹಸ್ತಮಸ್ತಕ ಸಂಯೋಗ ಎಂಬ ಕೂಟ ಕೂಡಲು, ಷಡಕ್ಷರಿ ಮಂತ್ರವೆಂಬ ವೀರ ಪ್ರವೇಶವಾಗಲು, ಮನಬಸುರಾಯಿ ಕಂಗಳೆಂಬ ಯೋನಿಯಲ್ಲಿ ಲಿಂಗಯ್ಯನ ಮೊಮ್ಮಗನ ಕೊಡದ ಅಂಗೈ ಎಂಬ ತೊಟ್ಟಲಿಕ್ಕೆ ಮಂಗಳ ಸ್ತೋತ್ರ ಎಂಬ ಜೋಗಳ ಹಾಡಿ, ಶರಣ ಸತಿ ಲಿಂಗಪತಿ. ಏನ್ರಿ? ಆಗ ದೇವರಾದನಂತೆ. ಹೇಳಿಕ ತಾತ್ಪರ್ಯ ಏನಂತ ಕೇಳಿದ್ರ, ಗುರುವಿನ ಬಿಟ್ಟರೆ ಗತ್ಯಂತರಿಲ್ಲ. ಗುರು ಸಾಮಾನ್ಯನಾಗಿರ್ತಕ್ಕಂಥವನಲ್ಲ, ಭವಬಂಧನವನ್ನ ಕಳೆಯುವಂಥವನು. ಇದು ಲೈಟ್ ಅದ, ನೀವು ಎಲ್ಲಿತನ ವಾಯರ್ ಹಿಡ್ಕೊಂಡು ಹೋಗ್ತೀರ ಅಲ್ಲಿತನ ಬೆಳಕು ಕೊಡ್ತದೆ. ಬ್ರಹ್ಮಾಂಡದ ಕತ್ತಲೆ ಕಳೀತದ.
ಈ ಲೈಟಿಗೆ ಪಿಂಡಾಂಡದ ಕತ್ತಲೆ ಕಳೆಯುವಂತ ತಾಕತ್ತಿಲ್ಲ. ಪಿಂಡಾಂಡದ ಕತ್ತಲೆಯನ್ನು ಕಳೆಯುವಂತ ಶಕ್ತಿ ಇದಕ್ಕಿಲ್ಲ. ಹಾಗಾದರೆ ಬ್ರಹ್ಮಾಂಡದ ಕಥಕತ್ತಲೆಯನ್ನ, ಪಿಂಡಾಂಡದ ಕಥಕತ್ತಲೆಯನ್ನ ಕಳೆಯುವಂತ ಶಕ್ತಿ ಯಾರೆಲ್ಲಾದ್ರೂ ಅದ ಏನು ಅಂತ ತಿಳ್ಕೊಂಡು ಕೇಳಿದ್ರ ಸದ್ಗುರು ಚನ್ನಬಸವ ಶಿವಯೋಗಿ ಡಾಕ್ಟರ್ ಚನ್ನವೀರ ಶಿವಾಚಾರ್ಯಪ್ಪಗಳು ಬರಲಿ ಅದ. ಮೇಘದೂತ, ಮಾಳ್ವಿಕಗ್ನಿ, ಶಾಕುಂತಲೆ ಎನ್ನುವಂತಹ ದೊಡ್ಡ ದೊಡ್ಡ ಗ್ರಂಥವನ್ನ ಬರೆದುಕೊಂಡು ಸುಪ್ರಸಿದ್ಧನಾಗಿರ್ತಕ್ಕಂಥ ಮಹತಾಯಿಯಾಗಿರ್ತಕ್ಕಂಥ ಕಾಳಿಯ ವರಪುತ್ರ ನೆನೆಸಿಕೊಂಡಿರ್ತಕ್ಕಂಥವನು, ಸಾಹಿತ್ಯದೊಳಗೆ ಕವಿರತ್ನ ಎಂದೇ ಹೆಸರಾಗಿರ್ತಕ್ಕಂಥ ಕಾಳಿದಾಸ್ ಒಂದು ಸಲ ಸಂಚಾರ ಮಾಡ್ತಿದ್ನಂತೆ. ಸಂಚಾರ ಮಾಡುವಾಗ ಬಾಯಾರಿಕೆ ಆಯಿತು. ನೀರಿಡಿ ಕಾಯ್ತಾಳೆ, ಬಾಯಾರಿಕೆ ಆಗ್ಯದ, ನೀರು ಕುಡಿಬೇಕಾಗಿದೆ. ಹಾಗೆ ಮಾಡ್ಬೇಕಂತ ತಿಳ್ಕೊಂಡು ಆ ಕಡೆ ಈ ಕಡೆ ನೋಡೋದಕ್ಕ ಹತ್ತಿರ ಒಂದು ಬಾವಿ. ಒಬ್ಬ ಹೆಣ್ಮಗಳು ಬಾವಿಯಾಗ ಕೊಡ ಬಿಟ್ಟಾಳ, ಜಗ್ಗ್ಯಾಳ. ಇನ್ನೇನು ಕೊಡ ತಗೊಂಡು ಟಂಕಿನ ಮೇಲೆ ಇಟ್ಕೋಬೇಕನ್ನೋಷ್ಟೊಳಗಾಗಿ ಯವಾನ್ ಕಾಳಿದಾಸ್ ಕಾಳಿಯ ಕೃಪೆಯನ್ನು ಪಡೆದುಕೊಂಡಿರ್ತಕ್ಕಂಥವನು, ದೊಡ್ಡ ದೊಡ್ಡ ಗ್ರಂಥಗಳನ್ನು ಬರೆದಿರ್ತಕ್ಕಂಥವನು, ಕವಿರತ್ನ ಎಂದೇ ಹೆಸರಾಗಿರ್ತಕ್ಕಂಥ ಕಾಳಿದಾಸ್ ಅಂತಾನೆ. ಯವಾನ್ ಒಂದಿಷ್ಟು ನೀರು ಕೊಡೋ ತಾಯಿ, ನೀರು ಕೈಗ್ಯದ, ನೀರು ಕುಡಿತೀವಿ. ಆ ಹೆಣ್ಮಗಳಂತಾಳ, ಅಲ್ಲಪ್ಪ ನೀ ನನಗೆ ಪರಿಚಯ ಇಲ್ಲ, ನಾ ನಿನಗೆ ಪರಿಚಯ ಇಲ್ಲ. ನಿನ್ನ ಮುಖ ನಾ ಹೀಗೆ ನೋಡೀನಿ, ನನ್ನ ಮುಖ ನೀ ಹೀಗೆ ನೋಡಿದಿ. ಪರಿಚಯ ಇಲ್ಲದೆ ಇರ್ತಕ್ಕಂಥವನಿಗೆ ನೀರು ಹ್ಯಾಂಗ ಕೊಡ್ಲಿ ಅಂದಳು ಹೆಣ್ಮಗಳು. ಪರಿಚಯ ಇಲ್ಲದವನಿಗೆ ನೀರ್ ಹ್ಯಾಂಗ ಕೊಡ್ಲಿ? ಆಗ ಕಾಳಿದಾಸ್ ಅಂತಾನ, ಯವ್ವ ನಾವೊಬ್ಬ ಪ್ರವಾಸಿಕ ಅಂತ ತಿಳ್ಕೊಂಡು ನೀರು ಕೊಡು ಅಂದ. ನಾನೊಬ್ಬ ಸಂಚಾರಿ ಪ್ರವಾಸಿಕ ಅಂತ ತಿಳ್ಕೊಂಡು ನೀರು ಕೊಡು ಅಂದಾಗ ಆ ಹೆಣ್ಮಗಳಂತಾಳೆ, ಹೆಣ್ಮಗಳು ಪ್ರವಾಸಿಕ ನೀಯಾಕಾಯ್ತಿ ಅಂದ್ರೆ, ಜಗತ್ತಿನೊಳಗೆ ಪ್ರವಾಸ ಮಾಡುವರು ಇಬ್ರೇ, ಯಾರ್ಯಾಕೆ ಹೋಗಲ್ರು, ಯಾರ್ಯಾಕೆ ಬರಲ್ರು, ಹುಣ್ಣಿ ಯಾಕೆ ಹೋಗಲ್ದು, ಅಮಸಿ ಯಾಕೆ ಬರಲ್ದು, ರಾಜ ಯಾಕೆ ಹೋಗಲ್ಲ, ಮಂತ್ರಿ ಯಾಕೆ ಹೋಗಲ್ಲ, ಯಾರ್ಯಾಕೆ ಹೋಗಲ್ರು, ಅವ್ರು ಬರೋವ್ರಿ. ಅವ್ರು ಬರ್ಲಿಲ್ಲ ಅಂದ್ರೆ ಶಿವಾಯನ್ ಮುಗದೆ ಹೋತ್, ಮುಳಿಗೆ ಹೋತ್. ಜಗತ್ತಿನೊಳಗೆ ಇಬ್ರೇ ಪ್ರವಾಸಿಕರು, ನೀ ಪ್ರವಾಸಿಕನಲ್ಲ. ಕಾಳಿದಾಸಕ್ಕಂತಳ ಹೆಣ್ಮಗಳು. ಜಗತ್ತಿನೊಳಗ ಯಾರು ಪ್ರವಾಸಿಕರಿಬ್ರು ಅಂತ ತಿಳ್ಕೊಂಡೆ ಕೇಳಿದ, ಸೂರ್ಯ ಒಬ್ಬ, ಚಂದ್ರ ಒಬ್ಬ ಪ್ರವಾಸಿಕರು. ಅಂತಾನ, ಎಂತದ ತೈರಾಣ, ನೀರು ಕುಡಿಬೇಕಂದ್ರಿ ಯಾವೊಬ್ಬ ಕ್ಯಾಟ್ ಹಚ್ಕೊಂಡ್ ಯಾವ ನಾ ಅತಿಥಿ ಅಂತ ತಿಳ್ಕೋರ ತಾಯಿಯನ್ನು. ನಾ ಅತಿಥಿ ಅಂತ ತಿಳ್ಕೊಂಡ ನೀರು ಕೂಡ ನಮ್ಮವ್ವ. ಆ ಹೆಣ್ಮಗಳಂತಾಳ, ಅತಿಥಿ ನೀ ಯಾಕಾತಿ ಅಂದ್ರೆ, ಜಗತ್ತೊಳಗ ಅತಿಥಿ ಇಬ್ರೇ ಅದಾರ, ಇಬ್ರೇ ಅದಾರ. ಒಂದು ಹಣ, ಒಂದು ಯೌವನ. ಬರ್ತದ ಬರ್ತದ ಬರ್ತದ. ಈಗ ನಾವು ಸಣ್ಣರು ಆಗ್ಬೇಕತ್ತೀವಿ, ಏನು ಕೊಟ್ರ ಹಾಕ್ತೀವಿ. ನಾವೀಗ ಸಣ್ಣವ್ರು ಆಗ್ಬೇಕತ್ತೀವಿ, ಮತ್ತೆ ಕಟ್ಟಿ ಹಾರ್ಬೇಕಲ್ಲಕತ್ತೀವಿ, ಗಾಡಿ ಹಾರ್ಬೇಕತ್ತೀವಿ. ಏನು ಕೊಟ್ರ ಆತೀವಿ, ಆತದ ಸಾಧ್ಯ. ಒಮ್ಮೆ ಹೋಯ್ತು ಅಂದ್ರೆ ಕೆಲಸ ಆಯ್ತು, ಮುಗೀತು, ಮತ್ತೆ ಹೊಳ್ಳಿ ಬರಂಗಿಲ್ಲ. ಅತಿಥಿಗಳು ಇವರಿಬ್ರಿ, ಹಣ ಯಾರ ಕೈಯಾಗ, ಒಬ್ರ ಕೈಯಾಗ ನಿಂತದ, ಅವ್ರ ಕೈಯಿಂದಾಗ ಅವ್ರ ಕೈ, ಟಣ್ 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 ಮಗ್ಗೆ ಹಾರದಿ. ಏಸಿದ್ದು ರೀ ಮೊನ್ನೆ, ಲಕ್ಷ ಇದ್ದು ರೀ, ಜಳ ಜಳ ಅದು ರೀ, ಚಹಾ ಕುಡ್ಲಿಕ್ ದಿಕ್ಕಿದ್ದಾಗ ಕೂತಿದ್ರು.
ಮೊನ್ನೆ ನನಗೆ ಕಿಸದ ಬಂದು ಲಾಕಿತ್ತು ಜಿನ್ನ ಎಣಿಸ್ತಿದೆ ಸಿದ್ಲಿಂಗಯ್ಯಪ್ಪ ಜಿನ್ನ ಎಣಿಸ್ತಿದೆ ಒಂದು ಲಾಕಿತ್ರಿ ಮನ್ಮನಿ ಈಗ ಚಾ ಕುಡಿ ಬಿಡಿಸೋದಕ್ಕೆ ದಿಕ್ಕಿಲ್ದಂಗ ಇರಲ್ಲ. ಇವರಿಬ್ಬರೇ ಅತಿಥಿಗಳು. ಕಾಳಿದಾಸಂದ ಹೆಣ್ಮಳೆ ನೀರು ಕೊಡ್ತಾಳೆ ನಿಜ ಹೇಳ್ತಾಳ ಎಂಥದ್ದು ಹೈರಾಣ ಯವ್ವ ನಾ ಸಹನಶೀಲ ವ್ಯಕ್ತಿ ಅಂತ ತಿಳ್ಕೊಂಡು ಕೊಡ ನಮ್ಮವ ನಾ ಸಹನಶೀಲ ವ್ಯಕ್ತಿ ಅಂತ ತಿಳ್ಕೊ, ತಾಳ್ಮೆ ಉಳ್ಳವಂತ ತಿಳ್ಕೊ, ಸಹನೆ ಉಳ್ಳವಂತ ತಿಳ್ಕೊ, ನೀರು ಕೊಡು. ಆ ಹೆಣ್ಮಗಳಂತಾಳ ನೀ ಯಾಕೆ ಆಗ್ತಿ ತಾಳ್ಮೆ ಉಳ್ಳವ ಅನ್ಲಕ್ಕಿ, ಸಹನಶೀಲ ನೀ ಯಾಕೆ ಆಗ್ತಿ. ಜಗತ್ತಿನೊಳಗೆ ಇಬ್ಬರೇ ಅದ ಸಹನಶೀಲ ವ್ಯಕ್ತಿಗಳು. ಯಾರು ಅಂತ ಕೇಳಿದ್ರೆ ಒಂದು ಭೂಮಿ ಇನ್ನೊಂದು ಮರ, ಒಂದು ಭೂಮಿ ಇನ್ನೊಂದು ಮರ. ಎಷ್ಟು ತಾಳ್ಮೆ ಅದ ಭೂಮಿ, ಭೂಮಿ ತಾಯಿಯಲ್ಲಿ ಎಷ್ಟು ತಾಳ್ಮೆ ಅದ. ಟ್ರೈನ್ ಹೋಗ್ತದ, ಲಾರಿ ಹೋಗ್ತಾವ, ಎಷ್ಟೋ ಜನ ತಿರುಗಾಡ್ತಾರ, ಎಷ್ಟೋ ತೆಗ್ ಹಾಕ್ತಾರ. 50, 60, 100 ಅಂತಸ್ತು ಬಿಲ್ಡಿಂಗ್ ಕಟ್ಟ್ಯಾರ. ಯಾವತ್ತಾದ್ರೂ ಭೂಮಿ ನನಗೆ ವಜ್ಜ ಆಗ್ಯದ, ನನಗೆ ಭಾರ ಆಗ್ಯದ, ಯಾಕೆ ತಿರುಗಾಡ್ಲಿಕ್ಕತ್ತೀರಿ ಅಂತ ತಿಳ್ಕೊಂಡು ಭೂಮಿ ಯಾರಿಗಾದ್ರೂ ಕೇಳದೇನ್ರಿ? ಇಲ್ಲ, ಭೂಮಿ ಕೇಳಿಲ್ಲ. ಇನ್ನೊಂದು ಮರ, ಫಲ ಇದ್ದ ಗಿಡಕ್ಕ ತಾನೇ ಕಲ್ಲು ಹೊಡೆಯುವರು. ಏನ್ರಿ? ಕಲ್ಲ ಹೊಡೆಸ್ಕೊಂಡು ಕಲ್ಲ ಹೊಡೆದವನಿಗೆ ತಿನ್ನಕ ಹಣ್ಣು ಕೊಡುತ್ತದ ಅಂದ್ರ ಅದ್ರ ಬಗ್ಗೆ ಎಷ್ಟು ತಾಳ್ಮೆ ಇದ್ದಿರ್ಬೇಕು. ಕಲ್ಲು ಹೊಡೆದವನಿಗೆ ಕೊಡ್ಬೇಕಲ್ರಿ. ಯಾರು ಕಲ್ಲು ಹೊಡಿತಾರ ಕಲ್ಲಿನೇಟ ತಿಂದು ಕಲ್ಲ ಹೊಡೆದವನಿಗೆ ಹಣ್ಣು ಕೊಡ್ತದ, ಹೊಟ್ಟಿ ತುಂಬಿಸ್ತದ. ಅದ್ರ ಬಗ್ಗೆ ಎಷ್ಟು ತಾಳ್ಮೆ. ಸಹನಶೀಲ ಜಗತ್ತಿನೊಳಗೆ ಇವರಿಬ್ಬರೇ. ಕಂಡಬಿಟ್ಟೆ ಹೈರಾಣ ಬತ್ರಿ ಇವನಿಗೂ. ಇದು ಎಂಥದ್ ಬತ್ತ ಹೈರಾಣ. ಯವ್ವ ನಾವೊಬ್ಬ ಹಠವಾದಿ ಅಂತ ತಿಳ್ಕೊಂಡು ನೀರು ಕೊಡು ಆ ತಾಯಿ ಎಂದಿವ. ಆ ಹೆಣ್ಮಗಳತ್ತಾಳ ನೀ ಯಾಕಾತಿ ಹಠವಾದಿ? ಯಪ್ಪ ಜಗತ್ತಿನೊಳಗೆ ಹಠವಾದಿಗಳು ಇಬ್ಬರೇ, ನೀ ಎಲ್ಲ ಹಠವಾದಿ. ಜಗತ್ತಿನೊಳಗೆ ಇಬ್ಬರೇ ಅದಾರ ಹಠವಾದಿಗಳು. ಯಾರ್ರೀ? ಹಠವಾದಿಗಳಿಬ್ಬರೇ. ಒಂದು ಕೂದಲ, ಒಂದು ಉಗುರ. ತಡೀರಿ ನೋಡೋದು. ಉಗಿರಿಗೆ ಎಷ್ಟು ತಡಿತೀರಿ ತಡಿ ನೋಡಿ, ಎಷ್ಟು ಗಂಟೆ ಹಾಕ್ತೀರಿ, ಎಷ್ಟು ಅರಿಬಿ ಕಡ್ತೀರಿ, ಎಷ್ಟು ಬ್ಯಾಂಡೇಜ್ ಮೆತ್ತೀರಿ. ಆತದ ಹ್ಯಾಂಗ ಕಟ್ ಮಾಡ್ತೀರಿ ಹಂಗ ಬರ್ತದ. ಹ್ಯಾಂಗ ಕಟ್ ಮಾಡ್ತೀರಿ ಹಠವಾದಿಗಳು ಇಬ್ರು, ನೀನಲ್ಲ. ಕೊನೆಗೆ ಸಿಟ್ಟಿಗೆ ಬಂದಂತಾನೆ ಕಾಳಿದಾಸ್. ಕಾಳಿದಾಸ ಸಿಟ್ಟಿಗೆ ಬಂದಂತಾನ, ಏ ಯವ್ವ ನಮ್ಮವ್ವ ಏನಾರ ಕೇಳಿದ್ರೆ ಏನಾರ ಹೇಳಕತ್ತಿದಿ, ನಾನೊಬ್ಬ ಮೂರ್ಖ ಅಂತ ತಿಳ್ಕೊಂಡು ನೀರು ಕೊಡು ಅಂದ ಕಡಿ. ಕಾಳಿದಾಸ್ ನಾನೊಬ್ಬ ಮೂರ್ಖ ಅಂತ ತಿಳ್ಕೊಂಡು ನನಗೆ ನೀರು ಕೊಡುವಂದಾಗ ಹೆಣ್ಮಗಳಂತಾಳ ನೀ ಯಾಕೆ ಮೂರ್ಖ ಆತಿವಯ್ಯಪ್ಪ ಅನ್ಲಕ್ಕಿ. ನೀ ಮೂರ್ಖ ಅಲ್ಲ, ಜಗತ್ತಿನೊಳಗೆ ಇಬ್ಬರೇ ಅದರ ಮೂರ್ಖರು. ಜಗತ್ತಿನೊಳಗ ಇಬ್ಬರೇ ಅದರ ಮೂರ್ಖರು. ಯಾರು ಅಂತ ಕೇಳಿದ್ರ ಪೃಥ್ವಿಯನ್ನ ಆಳ್ತಿರ್ತಕ್ಕಂಥ ರಾಜ. ಪ್ರಜರ ಸುಖವನ್ನ ನೋಡದೆ, ಪ್ರಜರ ಅಳುಲನ್ನ ಕೇಳದೆ, ಪ್ರಜರು ಸುಖವಾಗಿದ್ದಾರೋ, ಚೆನ್ನಾಗಿದ್ದಾರೋ, ದುಃಖದಲ್ಲಿದ್ದಾರೋ, ಕಷ್ಟದಲ್ಲಿದ್ದಾರೋ, ಪ್ರಜರ ಸೇವೆಯನ್ನ ಮಾಡದೆ ಇರ್ತಕ್ಕಂಥವನು. ನನ್ನಷ್ಟಕ್ಕೆ ನಾನು ಚಂದಿದ್ರೆ ಸಾಕು, ಪ್ರಜರ ಹಾಳಾಗಿ ಹೋಗಲಿ ಅಂತ ತಿಳ್ಕೊಂಡು ಅಂದು ಪೃಥ್ವಿಯನ್ನು ಆಳ್ತಿರ್ತಕ್ಕಂಥವ ರಾಜ ಏನದನಲ್ಲ, ಆ ರಾಜ ಮೂರ್ಖ ಅದನ ಅಂತ ಹೇಳಿ. ಆ ರಾಜ ಒಬ್ಬ ಮೂರ್ಖ. ರಾಜನಲ್ಲಿ ಇಲ್ಲದೇ ಇರ್ತಕ್ಕಂಥ ಗುಣಗಳು ಅದಾವ ಅಂತ ತಿಳ್ಕೊಂಡು ಹೊಗಳ್ತಾನಲ್ಲ, ಹೊಗಳುವ ಮಂತ್ರಿ ಒಬ್ಬ ಮೂರ್ಖ. ಜಗತ್ತಿನೊಳಗ ಅವರಿಬ್ಬರು ಮೂರ್ಖದ, ನೀನ್ಯಾಕೆ ಮೂರ್ಖಾತಿ ಅಂದು ಸಾಕಾಯ್ತ್ರಿ ಕಾಳಿದಾಸ.
ಅವ ಅಂತ ಲಾಸ್ಟಿಗೆ ಯವ್ವ ನೀ ನೀರು ಕೊಡು ಬಿಡು ನನಗೆ ಬಿಡು ಮೊದಲಂತ ನೀ ನೀರು ಕೊಡ್ಬೇಡ ಅದಕ್ಕ ಸಾಕ್ ತಿಳಿದಂಗಾಯ್ತು ನೀ ನೀರು ಕೊಡಲ್ಲ ನನಗೆ ನೀರು ಸಿಗಲ್ಲ ನನ್ನ ಬಾಯಾರಿಕೆ ಹೋಗಲ್ಲ ನನಗೆ ಬಿಟ್ರೆ ಸಾಕ್ಯವ ನೀ ನೀರು ಕೊಡ್ಬೇಡ ನಾನು ಹಿಡಿತೀನಿ ಅಂತ ತಿಳ್ಕೊಂಡು 2 ಹೆಜ್ಜೆ ಮುಂದಿಟ್ಟಿದ್ದ ಆ ಹೆಣ್ಮಗಳು ಕಾಳಿದಾಸ್ ಅಂತಾಳೆ. ಕಾಳಿದಾಸ ಅಂತ ಕರೀತಾಳೆ. ನನ್ನ ಹೆಸರು ಈ ಹೆಣ್ಮಗಳಿಗೆ ಹೆಂಗ್ ಗೊತ್ತಾಯ್ತು ಅಂತ ತಿಳ್ಕೊಂಡು ಹೊಳ್ಳಿ ನೋಡ್ತಾ ಇದ್ದಾನೆ. ಆ ಹೆಣ್ಮಗಳು ಯಾರಿದ್ರು ಅಂತ ತಿಳ್ಕೊಂಡು ಕೇಳಿದ್ರೆ ಸಾಕ್ಷಾತ್ ಶಾರದೆ ದೇವಿ ಇದ್ಲು, ಶಾರದೆ ಮಾತೆ ಇದ್ಲು, ಶಾರದೆ ಮಾತೆ. ಕಾಳಿದಾಸ ನೋಡಿ ಅಂತಾನೆ ಯವ್ವ ನೀನ ನಮ್ಮವ್ವ, ಇಲ್ಲಿ ತನಕ ಪರೀಕ್ಷೆ ಮಾಡಿದ ನೀನೇ ತಾಯಿ. ಹೌದು ನಾನೇ ಇದ್ದೀನಿ. ಕಾಳಿದಾಸ ತಿಳ್ಕೊಳ್ಬೇಕು, ನಿನ್ನ ನೀನು ತಿಳಿದರೆ ನೀನೇ ಶರಣ, ನೀನೇ ಸಂತ, ನೀನೇ ಮಹಾಂತ. ಮಡಿವಾಳ ಬಹಳ ಅದ್ಭುತವಾಗಿರುವಂತ ಮಾತನ್ನು ಹೇಳ್ತಾರೆ. ತನ್ನ ತಾನು ತಿಳಿದ ಮೇಲೆ ಇನ್ನೇನು ತಾನೇ ಪೃಥ್ವಿ, ತಾನೇ ವಾಯು, ತಾನೇ ಆಕಾಶ, ತಾನೇ ಚಂದ್ರ.